GST ಪರಿಷ್ಕರಣೆ ಆಗಿದೆ, ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಮೋಸ್ಟ್ಲಿ ನಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಉಪಕಾರ ಆಗ್ತದೆ. ಟ್ಯಾಕ್ಸ್ ಎಲ್ಲ ಜಾಸ್ತಿ ಇತ್ತು ಮೊದಲು, ಅದರಿಂದ ತುಂಬಾ ಪ್ರಾಬ್ಲಮ್ ಎಲ್ಲ ಬರ್ತಿತ್ತು. ಹಾನಿಕಾರಕ ವಸ್ತು ಎಲ್ಲ ಹೇಳ್ತೀವಿ, ಅದಕ್ಕೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಆದ್ರೂ ಸ್ವಲ್ಪ ಬಳಕೆ ಕಮ್ಮಿ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮಾಡಿರ್ಬೋದು ಅಂತ ನನ್ನ ಒಪಿನಿಯನ್. ದಿನಸಾಮಾನ್ಯವಾಗಿ ಬೇಕಾಗಿರುವ ವಸ್ತು ಅದೆಲ್ಲ ಕಮ್ಮಿಗೆ ಸಿಗ್ತಾ ಇರೋದ್ರಿಂದ ಇನ್ನು ಯಾರು ಬಡವರಾಗಿ ಉಳಿಯೋದಿಲ್ಲ. ಅಂದ್ರೆ ಸೇವಿಂಗ್ಸ್ ಕೂಡ ಆಗ್ತದೆ, ಮತ್ತೆ ಒತ್ತಡ ಕೂಡ ಕಡಿಮೆ ಆಗ್ತದೆ. GST ಬಂದ ಮೇಲೆ ಆಕ್ಚುಲಿ ರೇಟ್ ಎಲ್ಲ ಸ್ವಲ್ಪ ರಿಫೈನ್ಡ್ ಆಗಿದೆ. ಯಾಕೆಂದ್ರೆ ಮುಂಚೆ ಅದೇ ಹೇಳಿದಾಗೆ ಬೇರೆ ಬೇರೆ ಹೆಸರಲ್ಲಿ, ಟ್ಯಾಕ್ಸ್ ಹೆಸರಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ನಮ್ಮ ಹಣ ಕಲೆಕ್ಟ್ ಮಾಡ್ತಾ ಇದ್ರು. ಆ ಸೆಸ್ ಈ ಸೆಸ್ ಅಂತೆಲ್ಲ ಹೇಳಿ ಬೇರೆ ಬೇರೆ ಸೆಸ್ ಅಲ್ಲಿ ಈಗೆಲ್ಲ ಒಟ್ಟಿಗೆ ಸೇರಿ ಒಂದೇ GST ಅಡಿಗೆ ಬಂದಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರವಣ್. ನಿನ್ನೆ GST ಪರಿಷ್ಕರಣೆ ಆಗಿದೆ, ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ನಮ್ಗೆ ಬೇಕಾದಂತ ದಿನ ಬಳಕೆ ವಸ್ತು ಅದೆಲ್ಲ ರೇಟ್ ಇನ್ನು ಕಮ್ಮಿ ಮಾಡಿದ್ದಾರೆ. ಟ್ಯಾಕ್ಸ್ ಸ್ಲ್ಯಾಬ್ ಈಗ ಚೇಂಜ್ ಆಗಿದೆ. ಹಾಗೆ ಮೋಸ್ಟ್ಲಿ ನಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಮ್ಗೆ ಕೆಲವು ಹಾನಿಕಾರಕ ವಸ್ತು ಎಲ್ಲ ಹೇಳ್ತೀವಿ, ಅದಕ್ಕೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಆದ್ರೂ ಸ್ವಲ್ಪ ಬಳಕೆ ಕಮ್ಮಿ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮಾಡಿರ್ಬೋದು ಅಂತ ನನ್ನ ಒಪಿನಿಯನ್. ಈ ಪರಿಷ್ಕರಣೆಯಿಂದ ಜನರಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗ್ತದೆ ಅಂತ ನೀವು ಹೇಳ್ತೀರಿ? ಅದೇ ನಮ್ಗೆ ದಿನಸಾಮಾನ್ಯವಾಗಿ ಬೇಕಾಗಿರುವ ವಸ್ತು ಅದೆಲ್ಲ ಕಮ್ಮಿಗೆ ಸಿಗ್ತಾ ಇರೋದ್ರಿಂದ ಇನ್ನು ಯಾರು ಬಡವರಾಗಿ ಉಳಿಯೋದಿಲ್ಲ. ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಆಗಿದ್ರಿಂದ ಎಲ್ಲ ಬೇಕಾದ ವಸ್ತು ಎಲ್ಲ ನಮಗೆ ಪರ್ಚೇಸ್ ಮಾಡ್ಲಿಕ್ಕೆ ಈಸಿ ಆಗ್ಬೋದು. ಮುಂಚೆ ಟ್ಯಾಕ್ಸ್ ಹೆಸರಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ನಮ್ಮನ್ನು ಲೂಟಿ ಮಾಡ್ತಾ ಇದ್ರು. ಆ ಸೆಸ್ ಈ ಸೆಸ್ ಅಂತೆಲ್ಲ ಹೇಳಿ ಬೇರೆ ಬೇರೆ ಸೆಸ್ ಅಲ್ಲಿ ಈಗೆಲ್ಲ ಒಟ್ಟಿಗೆ ಸೇರಿ ಒಂದೇ GST ಅಡಿಗೆ ಬಂದಿದೆ. ಹಾಗಾಗಿ ಬಾಕಿದಾಗಿ ಕಂಪೇರ್ ಮಾಡಿದ್ರೆ ಇದು ಆಕ್ಚುಲಿ ಕಮ್ಮಿ ಪರ್ಸೆಂಟೇಜ್ ಅಂತ ಹೇಳ್ಬೋದು. GST ಬಂದ ಮೇಲೆ ಆಕ್ಚುಲಿ ರೇಟ್ ಎಲ್ಲ ಸ್ವಲ್ಪ ರಿಫೈನ್ಡ್ ಆಗಿದೆ. ಯಾಕೆಂದ್ರೆ ಮುಂಚೆ ಅದೇ ಹೇಳಿದಾಗೆ ಬೇರೆ ಬೇರೆ ಹೆಸರಲ್ಲಿ, ಟ್ಯಾಕ್ಸ್ ಹೆಸರಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ನಮ್ಮ ಹಣ ಕಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಈಗ ಹಾಗೇನಿಲ್ಲ. GST ಅಂತ ಒಂದು ಸ್ಲ್ಯಾಬ್ ಬಂದಿದೆ, ಅದರೊಳಗೆ ನಿಮ್ಗೆ ಕೊಟ್ಟಿರೋ ಪರ್ಮಿಷನ್ ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಹಾಗಿರೋದ್ರಿಂದ ಇದು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಇದರಿಂದ ಎಲ್ರಿಗೆ ಉಪಕಾರ ಆಗಿದೆ. ಹೌದು ಹೌದು. ಜನರಿಗೆ ಆಕ್ಚುಲಿ ಟ್ಯಾಕ್ಸ್ ಎಲ್ಲ ಜಾಸ್ತಿ ಇತ್ತು ಮೊದಲು, ಅದರಿಂದ ತುಂಬಾ ಪ್ರಾಬ್ಲಮ್ ಎಲ್ಲ ಬರ್ತಿತ್ತು. ಅಂದ್ರೆ ರೇಟ್ಸ್ ಎಲ್ಲ ಹೈ ಇತ್ತು ಎಲ್ಲ ಐಟಮ್ಸ್ಗೆ, ಈಗ ತುಂಬಾ ಕಡಿಮೆ ಆಗಿದೆ ಅಷ್ಟು. ಅದರಿಂದ ತುಂಬಾ ಜನರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಅಂದ್ರೆ ಸೇವಿಂಗ್ಸ್ ಕೂಡ ಆಗ್ತದೆ, ಮತ್ತೆ ಒತ್ತಡ ಕೂಡ ಕಡಿಮೆ ಆಗ್ತದೆ. ಒಳ್ಳೇದಾಗಿದೆ ಅಂತ ಹೇಳಿ. ಒಳ್ಳೇದಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಸಿಗರೇಟ್ ಮತ್ತೆ ಮದ್ಯಪಾನಗಳಿಗೆ 40% ಟ್ಯಾಕ್ಸ್ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನಿಮ್ದೊಂದು ಒಪಿನಿಯನ್, ಒಳ್ಳೇದಾ ಕೆಟ್ಟದ? ಒಳ್ಳೇದು. ಯಾವ ರೀತಿ ಒಳ್ಳೇದು? ಯಾಕೆಂದ್ರೆ ಯೂತ್ಗಳೆಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ. ರೇಟ್ ಜಾಸ್ತಿ ಆದ್ರೆ ಅವರು ಇನ್ನು ಕಮ್ಮಿ ಹೋಗ್ತಾರಂತ ನನ್ನ ಅಭಿಪ್ರಾಯ.